ಬಸವ ತತ್ವದ ಕುರಿತು ವೈಜ್ಞಾನಿಕ ವಿಚಾರಗಳನ್ನ ಆ, ರಾಜ್ಯಾದ್ಯಂತ ಹಂಚಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ವಿಜಯಪುರದಿಂದ ಬೆಂಗಳೂರುವರೆಗೆ ಈ ಪಾದಯಾತ್ರೆಯನ್ನು ನಾವು ಹೋಗ್ತಾ ಇದ್ದೀವಿ. ಈ ಮಾರ್ಗ ಮಧ್ಯದಲ್ಲಿ ಇದೇ ಕೂಡಲ ಸಂಗಮದ ಹತ್ರ ಇದೆ. ಅದೇ ರೀತಿ ಈ ಕೃಷ್ಣಾ ನದಿಯ ದಂಡೆ ಮೇಲಿರುವಂತಹ ಡೊಮನಾಳ ಗ್ರಾಮದ ಶ್ರೀಯುತ ಮುತ್ತಣ್ಣ ಅನ್ನುವಂಥ ರೈತರ ಒಂದು ಜಮೀನಿನಲ್ಲಿ ನಾವಿಲ್ಲಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಈ ಬಸವ ತತ್ವ ಅನ್ನುವಂಥದ್ದು ಈ 4 ಕಾಲಿನ ಬಸವಣ್ಣ ಅಂದ್ರೆ ಜೀವಂತ ಬಸವಣ್ಣನ ಮೇಲೇನೆ ನಿಂತಿದೆ ಅನ್ನುವಂಥದ್ದು ಮುಖ್ಯವಾಗಿ ಏನು ಇಂದಿನ ಆಧುನಿಕ ವಿಜ್ಞಾನ ನಮಗ ಸ್ಪಷ್ಟಪಡಿಸ್ತಾ ಇರುವಂಥದ್ದು. ಅದನ್ನ ನಾವು ಸರಳ ರೂಪದಲ್ಲಿ ಇವತ್ತು ಜನರಿಗೆ ತಿಳಿಸೋದು ಹೇಗೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಇದನ್ನ ನಾವು ಬಸವ ತತ್ವ ಅಂತಂದ್ರೆ ಮುಖ್ಯವಾಗಿ ಈ ಒಂದು ಜೀವಂತ ಬಸವಣ್ಣಗಳು ಏನಿದಾವೆ ಇದರ ಆಧಾರಿತವಾಗಿ ನಾವು ಕೃಷಿಯನ್ನ ಮಾಡಿದೀವಿ ಅಂತಂದ್ರೆ ನಮ್ಮ ಭೂಮಿ ಯಾವತ್ತಿಗೂ ಕೂಡ ಹಸಿರಾಗಿರಕ್ ಸಾಧ್ಯತೆ ಇದೆ ಅಂತ ಅರ್ಥ. ಇನ್ನೊಂದೇನಿದೆ ತೈಲ ತತ್ವ ಅನ್ನೋದು. ಇಲ್ಲೇನ್ ದೊಡ್ಡ ದೈತ್ಯಾಕಾರದ ಇದು ಟ್ಯಾಕ್ಟ್ರಿ ಅದಲ್ಲ, ಅವರೇ ಹೇಳಿದ್ರು ನಾವು ಒಂದು ದೇವ್ ತಂದು ನಿಂದ್ರಿಸಿವಿ ಅಂತ ಹೇಳಿ ಅವ್ರು ಹೇಳಿದ್ದು ಬಹಳ ಒಳ್ಳೆ ಒಂದು ಶಬ್ದವನ್ನು ಬಳಕೆ ಮಾಡಿದ್ರು. ಅಂದ್ರೆ ಬಸವ ತತ್ವ ಒಂದು ದೈವಿಕ ಶಕ್ತಿಯನ್ನ ವೃದ್ಧಿ ಮಾಡಿದ್ರೆ ಈ ತೈಲ ತತ್ವ ಈ ಒಂದು ಟ್ಯಾಕ್ಟರ್ ಅನ್ನುವಂಥದ್ದು ಏನಾಗ್ತದೆ ಅಸುರಿ ಶಕ್ತಿಯನ್ನ ಭೂಮಿ ಮೇಲೆ ವೃದ್ಧಿಯನ್ನ ಮಾಡ್ತದೆ ಅಂತ. ಅಂದ್ರೆ ಬಸವ ತತ್ವ ಅಂತಂದ್ರೆ ಮುಖ್ಯವಾಗಿ ಒಂದು ರೈತನ ಜಮೀನನ್ನ ಇವತ್ತಿಗೂ ಜೀವಂತವಾಗಿಡ್ತು ಅಂತಂದ್ರೆ ಅವತ್ತು ನಾವು ಈ ಭಾರತವನ್ನ ಹಸಿರಾಗಿಡಕ್ ಸಾಧ್ಯತೆ ಇದೆ ಅಂತ ಈ ಕಾಲಿನ ಬಸವಣ್ಣಗಳ ಮುಖಾಂತರ. ಭಾರತ ದೇಶ ಏನಾದ್ರೂ ಹಸಿರಾಗಿತ್ತು ಈ ಜೀವಂತ ಬಸವಣ್ಣಗಳ ಮುಖಾಂತರ ಅಂದ್ರೆ ಇಡೀ ಜಗತ್ತೇ ಹಸಿರಾಗಿರ್ತದೆ ಅಂತ ಹೇಳಿ ಅರ್ಥ. ಭಾರತ ಏನಾದ್ರೂ ಇದರಲ್ಲಿ ಎಡವಿತ್ತು ಅಂತ ತಿಳ್ಕೊಳ್ಳೋಣ, ಈ ಜೀವಂತ ಬಸವಗಳನ್ನ ಕಳ್ಕೊಂಡ್ಬಿಡ್ತು ಅಂತಂದ್ರೆ ಖಂಡಿತವಾಗಿನೂ ಭಾರತ ಏನಾಗ್ತದೆ ಬರಡಾಗ್ತದೆ ಅನ್ನೋದು ನಾವು ಹಿಂದೆ ಎಲ್ಲಿ ನೋಡಿ ತೋರಿಸ್ತಾ ಇದ್ವಿ. ಅದು ಅಂದ್ರೆ ಇದು ನಾವು ಇದನ್ನ ಬಿಟ್ಬಿಟ್ವಿ, ಇಲ್ಲೇನ್ ಮಾಡಿದ್ವಿ ಬರೀ ಟ್ರ್ಯಾಕ್ಟರ್ಗಳನ್ನ ನಾವು ಅವಲಂಬಿಸಿದೇವಿ. ಭಾರತ ಏನಾದ್ರೂ ಬರಡ್ ಆಯ್ತು ಅಂತಂದ್ರೆ ಇಡೀ ಜಗತ್ತೇ ಏನಾಗ್ತದೆ ಬರಡಾಗ್ತದೆ ಅನ್ನೋದು. ಇವತ್ತು ನಾ ಹೇಳ್ತಾ ಇಲ್ಲ ಈ ವಿಚಾರವನ್ನ, ಒಂದು 100 ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಹೇಳಿ ಹೋಗಿರುವಂತದ್ದು. ಭಾರತ ದೇಶ ಏನಾದ್ರೂ ಹಿಂದೆ ಉಳಿತು ಅಂತಂದ್ರೆ ಇಡೀ ಜಗತ್ತೇ ಹಿಂದುಳಿತದೆ ಅನ್ನುವಂಥದ್ದು. ಹಾಗಿದ್ರೆ ಭಾರತ ದೇಶ ಯಾವತ್ತಿಗೂ ಕೂಡ ತನ್ನ ಸಂಸ್ಕೃತಿ ಸಂಸ್ಕಾರವನ್ನ ಜಗತ್ತಿನಲ್ಲಿ ವಿಶೇಷವಾದಂತ ಒಂದು ನಿಟ್ಟಿನಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರೋಕೆ ಮೂಲ ಕಾರಣೀಭೂತ ಅಂತಂದ್ರೆ ಈ ಜೀವಂತ ಬಸವಣ್ಣಗಳು, ಈ 4 ಕಾಲಿನ ಈ ಬಸವಣ್ಣಗಳು. ಹಾಗಿದ್ರೆ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಇದೇ ಒಂದು ಬಸವ ತತ್ವ ಅಂದ್ರೆ 4 ಕಾಲಿನ ಈ ನಂದಿಗಳ ಮೇಲೆ ಏನು ಬಸವಣ್ಣಗಳ ಮೇಲೇನೆ ಈ ಒಂದು ಏನ್ ಮಾಡಿದ್ದಾರೆ ಬಸವ ತತ್ವ ಅನ್ನುವಂಥ ನಿಂತಿದೆ. ಅದನ್ನ ವೈಜ್ಞಾನಿಕವಾಗಿ ಅಂದೇ ಕಂಡುಕೊಂಡಿದ್ದಾರೆ. ಅವ್ರು ಕಂಡುಕೊಂಡು ಏನ್ ಮಾಡಿದ್ರು ಜಗತ್ತಿಗೆ ಅವರು ಪಸರಿಸಕ್ಕೆ ಪ್ರಯತ್ನ ಪಟ್ರು. ಹಾಗಾಗಿನೇ ಅಲ್ಲೊಂದು ದೊಡ್ಡದಾದಂತ ಆಧ್ಯಾತ್ಮಿಕ ಕ್ರಾಂತಿ ಅನ್ನುವಂಥದ್ದು ಆಗಿರೋದು. ಆದ್ರೆ ಇವತ್ತಿನ ದಿನಮಾನದಲ್ಲಿ ನಾವೇನ್ ಮಾಡಿದೀವಿ ಅಂತ ಅಂದ್ರೆ ಆ ಮೂಲ ತತ್ವದ ಬೇರುಗಳೇನಿದಾವೆ ಈ ಜೋಡೆತ್ತಿನ ಕೃಷಿ ಅದನ್ನೇ ನಾವು ಕಳ್ಕೊಂಡಿರುವಂತದ್ದು. ಹಾಗಾಗಿ ಇವತ್ತು ನಾವು ಆ ಬೇರಿಗೆ ನಾವು ಏನಾದ್ರೂ ನೀರು ಎರೆದ್ರೆ ಮಾತ್ರ ಮರ ಉಳಿಯೋಕ್ ಸಾಧ್ಯತೆ ಇದೆ ಅನ್ನುವಂಥದ್ದು. ಹಾಗಾಗಿ ಇವತ್ತು ನಾವು ಆ ಬೇರಿಗೆ ನೀರು ಎರೆಯುವಂತ ಯೋಜನೆ ಮತ್ತು ಕಾನೂನನ್ನ ಜಾರಿಗೆ ತರೋದು ಅಂತೇಳಿ ಅರ್ಥ. ಇಲ್ಲಿ ಇನ್ನೂ ಸರಳವಾಗಿ ಹೇಳೋದಾದ್ರೆ ಇಲ್ಲಿ ಟ್ಯಾಕ್ಟ್ರಿ ನಿಲ್ಲಿಸಿದ್ದಾರೆ, ಅದೇ ರೈತರದ ಇದನ್ನು ಕೂಡ ಇದನ್ನು ಟ್ಯಾಕ್ಟ್ರಿ ನಿಲ್ಲಿಸಿದಂತ 1 ತಿಂಗಳ ಬಹಳ ಸಮಯ ತೆಗೆದುಕೊಳ್ಳಲ್ಲ, ಕೇವಲ 1 ತಿಂಗಳು ಅದನ್ನು ನಿಲ್ಸೋಣ. ಅದೇ ರೀತಿ ಈ ಜೋಡಿ ಬಸವಣ್ಣಗಳು ಏನಿದಾವಲ್ಲ ಇದನ್ನು 1 ತಿಂಗಳು ಒಂದೇ ಜಾಗದಲ್ಲಿ ನಿಲ್ಲಿಸುವಂತದ್ದು. ಮುಂದ ಅದ್ರ ಜಾಗದಾಗ ಒಂದಿಷ್ಟು ಬೀಜ ಹಾಕೋಣಂತ, ಮತ್ತೆ ಇವ್ ನಿಂತಂತ ಜಾಗದಾಗೂ ಕೂಡ ಒಂದಿಷ್ಟು ಬೀಜ ಸೇಮ್ ಹಾಕೋದು. ವಿಚಾರ ಮಾಡಿ ನೋಡ್ರಿ ಅಂತಂದ್ರೆ ಇಲ್ಲಿ ಯಾವ ರೀತಿ ಅದು ಬೆಳೀತದ ಅಲ್ಲಿ ಯಾವ ರೀತಿ ಬೆಳೀತದ ಅನ್ನೋದು. ಯಾಕಂದ್ರೆ ಹೌದು ರೈತರಿಗೆ ತಿಳಿಯಾಕತ್ತದೆ. ಆದ್ರೂ ಇವತ್ತು 4-5 ಲಕ್ಷ ಪಗಾರ ತಗೊಳ್ಳುವಂತ ವಿಜ್ಞಾನಿಗಳಿಗೆ ತಿಳಿತಾ ಇಲ್ಲ, ಅದು ದೊಡ್ಡದಾದಂತ ಸಮಸ್ಯೆ ಆಗಿರೋದು. ಹಾಗಾಗಿ ಇಲ್ಲಿ ಏನಾಗಿದೆ ನಮ್ಮ ಓದೇ ನಮಗೆ ವಿರೋಧಿ ಆಗಿದೆ ಅನ್ನುವಂಥದ್ದು ಯಾವುದೋ ರೂಪದಲ್ಲಿ ನಮಗೆ ತಿಳಿತಾ ಇರುವಂತದ್ದು. ಹಾಗಾಗಿ ಇಲ್ಲಿ ಇವ್ರು ರೈತರು ಒಂದ್ ಮಾತು ಹೇಳಿಬಿಟ್ರು ಅಂತಂದ್ರೆ ಬಸವಣ್ಣ ಹೋದ್ರೆ ಇನ್ನೇನ್ರಿ ಜೀವನ ಮುಗಿತಲ್ಲ ಅಂತ. ಹಾಗಾಗಿ ಇದನ್ನ ವೈಜ್ಞಾನಿಕವಾಗಿ ನಾವು ನೋಡ್ಬೇಕಾಗಿದೆ ಅನ್ನುವಂಥದ್ದು. ಹಾಗಾಗಿದ್ರೆ ಇವತ್ತು ಇದೇ ರೈತರು ಡೊಮನಾಳ ರೈತರು ಇವರು ಕೂಡ ನನಗೆ ಚರ್ಚೆ ಮಾಡುವಾಗ ಹೇಳಿದ್ರು ಅಂತಂದ್ರೆ ನಾವು ಇನ್ನೂ ನೀರಾವರಿ ಬರದೇ ಇರುವಾಗ, ಇದು ಏನಿದೆ ಕೃಷ್ಣಾ ನದಿಯ ಒಂದು ದಂಡಿ ಮೇಲೇನೆ ಇರೋದು ಈ ಗ್ರಾಮ, ನೀರಾವರಿ ಬರೋದಕ್ಕಿಂತ ಮುಂಚೆ ನಾವ್ ಇನ್ನೂ ಆರಾಮಿದ್ವಿ, ಮನ್ಯಾಗ ಇನ್ನೊಂದ್ ಸ್ವಲ್ಪ ಲಕ್ಷ್ಮಿ ಉಳಿತಿದ್ಲು ಅಂತ. ಲಕ್ಷ್ಮಿ ಅಂದ್ರೆ ಇದೇ ದೈವಿಕ ಶಕ್ತಿ ನಿಮ್ಗೆ ಹೇಳ್ತಾ ಇರುವಂತದ್ದು, ಹೌದ್ರಿ? ಲಕ್ಷ್ಮಿ ಉಳಿತಾ ಇತ್ತು. ಇವತ್ತು ಏನು ಅಸುರಿ ಶಕ್ತಿ ಬಂದ್ಬಿಡ್ತು, ಬರಕತ್ತದ ದುಡ್ಡು ಸಾಕಷ್ಟು, ಆದ್ರೆ ಮನ್ಯಾಗ ಉಳಿಯವಲ್ದು, ಹೊಳ್ಳಿ ಹೋಗಿ ಬ್ಯಾಂಕಿಗೆ ತುಂಬುದು. ಇಂಥ ಒಂದು ಪರಿಸ್ಥಿತಿ ಏನಾಗ್ಯದ ಇವತ್ತು ನಿರ್ಮಾಣ ಆಗ್ಯದ. ರೈತರ ಪರಿಸ್ಥಿತಿ ಏನಾಗ್ಯದ ಬಹಳ ಗಂಭೀರ ಆಗಿರುವಂತದ್ದು. ತಮ್ಮ ಹೊಲ ಮನಿ ಎಲ್ಲಾನು ಕೂಡ ಏನ್ ಮಾಡ್ಬಿಟ್ಟಾರೆ ಬ್ಯಾಂಕಿಗೆ ಬರ್ದು ಕೊಟ್ಬಿಟ್ಟಾರೆ ಇವತ್ತಿನ ದಿವಸ. ಹಾಗಿದ್ರ ಅದರಿಂದ ಏನಾದ್ರೂ ಮುಕ್ತರ ಆಗ್ಬೇಕಾಗಿತ್ತು ರೈತರು ಅಂತಂದ್ರೆ
ಮರಳಿ ಏನ್ ಮಾಡ್ಬೇಕಾಗಿದೆ, ಸರ್ಕಾರ ಇವರಿಗೆ ಒಂದು ವಿಶೇಷ ಪ್ರೋತ್ಸಾಹನವನ್ನ ಕೊಡ್ಬೇಕಾಗಿದೆ ಅನ್ನುವಂಥದ್ದು. ತಿಂಗಳ ನಾವು ಅದಕ್ಕಾಗಿನೇ ಇದು ನಂದಿ ಕೂಗು ಅಭಿಯಾನದ ಮುಖಾಂತರ ತಿಂಗಳ ಅವ್ರಿಗೆ 11,000 ರೂಪಾಯಿ ಪ್ರೋತ್ಸಾಹನವನ್ನ ಕೊಡಂಗ್ ಮಾಡ್ರಿ ಅಂತೇಳಿ ಈಗಾಗಲೇ ನಾವು ಪತ್ರವನ್ನ ಬರ್ಕೊಂಡಿದೆ. ಹಾಗಾಗಿ ಇದು ಮುಂದಿನ ದಿನಮಾನದಲ್ಲಿ ಇದು ರಾಜ್ಯದ ಕೂಗಾಗಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಯಾರೇ ಆಗಿರಲಿ, ಇವತ್ತು ಈ ನಿಟ್ಟಿನಲ್ಲಿ ಈ ಒಂದು 4 ಕಾಲಿನ ಬಸವನ್ನ ಉಳಿಸ್ಬೇಕು ಅಂತ ನಿಟ್ಟಿನಲ್ಲಿ ಯಾರೇ ಪ್ರಯತ್ನ ಪಡ್ರಿ, ಅವ್ರಿಗೆ ಒಳ್ಳೆಯ ಒಂದು ಭವಿಷ್ಯ ಅದ ಅಂತ. ಈಗ ನೀವು ಕಟ್ಟಿರಲ್ಲ ಎತ್ಗಳು, ಟ್ಯಾಕ್ಟ್ರಿ ಇದ್ರಿ ಇಲ್ಲಿ, ಆದ್ರೂ ಜೋಡಿ ಎತ್ ಕಟ್ಟಿರಲ್ಲ, ನಿಮ್ಗೆ ಒಳ್ಳೆ ಭವಿಷ್ಯ ಅದೇ ಅದ ಅಂತೇಳಿ ಇದ್ರ ಬಗ್ಗೆ ಡೌಟೇ ಇಲ್ಲ. ನಿಮಗೆ ವೈಜ್ಞಾನಿಕವಾಗಿ ನಾವು ಹೇಳ್ತೀವಿ ಅಂತಂದ್ರೆ ಯಾರೇ ಜೋಡೆತ್ ಕಟ್ಟಿದ್ರು ಕೂಡ, ಅದೇ ರೀತಿ ಯಾರು ಜೋಡೆತ್ ಕಟ್ಟಿದಂತ ರೈತನನ್ನು ಉಳಿಸ್ತೀವಿ ಅಂತೇಳಿ ಮುಂದೆ ಬರ್ತಾರಲ್ಲ ರಾಜಕೀಯ ನಾಯಕರು, ಅವ್ರಿಗೂ ಕೂಡ ಖಂಡಿತವಾಗಿ ಒಳ್ಳೆ ಭವಿಷ್ಯ ಇದೆ. ಮತ್ತು ಅಂತ ರಾಜಕೀಯ ನಾಯಕರಿಗೇನೆ ಮತ ಹಾಕಿ ಯಾರು ಆರಿಸ್ತಿರ್ತಾರ ನೋಡ್ರಿ, ಅವ್ರಿಗೂ ಕೂಡ ಒಳ್ಳೆ ಭವಿಷ್ಯ ಅದ. ಯಾಕಂದ್ರೆ ಇಬ್ರು ಕೂಡ ಕೆಲಸ ಮಾಡಿದ್ರೆ ಇಂಥ ಬಸವಣ್ಣ ಹೋಗಿ ಯಾವ್ದಕ್ಕೋ ಓಟ್ ಹಾಕಿ ನಮಗೆ ಯೋಜನೆ ತೊಂಬರಿ ಅಂತಂದ್ರೆ ಅವ್ರ ತರಕ್ ಹೆಂಗ್ ಸಾಧ್ಯತೆ ಅದ. ಹಾಗಾಗಿ ಇಲ್ಲಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದೀವಿ ಅಂತಂದಾಗ ಇಬ್ಬರು ಪಾತ್ರನೂ ಕೂಡ ಅಷ್ಟೇ ಅವಶ್ಯಕತೆ ಇರುವಂತದ್ದು. ಈ ಬಸವಣ್ಣ ಯಾರ ಮನ್ಯಾಗರ ಇದ್ದು ದುಡಿಲಿ, ಆದ್ರೆ ಅದು ನಮಗೂ ಲಾಭ ಆಗತ್ತ ಅನ್ನುವಂಥದ್ದು. ಅವ ದುಡ್ದಾಗನೇ ಅದು ಏನಾಗ್ತದೆ, ಅನ್ನದ ಮುಖಾಂತರ ನಮ್ಮ ಹೊಟ್ಟಿಗೆ ಬಂದು ಸೇರ್ತದೆ ಶಕ್ತಿ. ಅಂದ್ರ ಈ ಬಸವಣ್ಣನ ರಕ್ತ ನಮ್ಮ ರಕ್ತದಲ್ಲಿ ಹರಿತಾ ಇದೆ ಅನ್ನುವಂಥದ್ದನ್ನ ತಿಳ್ಸಾಕನೆ ಪ್ರತಿಯೊಬ್ಬರ ಜಗಲಿ ಮೇಲೆ ಬಸವಣ್ಣನಿಟ್ಟು ಪೂಜೆ ಮಾಡ್ತಾ ಇರೋದು. ಹಾಗಾಗಿ ಯಾರೆಲ್ಲ ಇದನ್ನ ನೋಡ್ತಾ ಇದ್ದೀರೋ, ನಿಮ್ಮ ಮನೆಯ ಜಗಲಿ ಮೇಲೆ ಇದು ಒಂದು ಬಸವಣ್ಣನ ಏನ್ ಮಾಡಿರ್ತೀರಿ, ಮೂರ್ತಿಯನ್ನು ಇಟ್ಟಿರ್ತೀವಿ. ಯಾಕೆ ಇಟ್ಟಿರ್ತೀವಿ ಅಂತಂದ್ರೆ ನಮ್ಮ ಮನೆ ಭವಿಷ್ಯ ಈ ಬಸವಣ್ಣನ ಮ್ಯಾಗ ನಿಂತದ ಅಂತ ಅರ್ಥ. ಕೇವಲ ನಾವು ಪೂಜೆ ಮಾಡ್ಕೊತ ಹೋದ್ರೆ ಖಂಡಿತವಾಗಿ ಮುಂದೆ ನಮಗ್ ಭವಿಷ್ಯ ಒಳ್ಳೇದಿಲ್ವೇ ಇಲ್ಲ, ಇದನ್ನ ಪಕ್ಕ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಂತ. ಹಾಗಾಗಿ ಇವತ್ತು ಪ್ರತಿಯೊಬ್ಬ ಯಾರೇ ಪ್ರಜೆಗಳಿರ್ಲಿ, ಇವತ್ತು ಇಂಥ ಒಂದು ರಾಜಕೀಯ ನಾಯಕರು ಯಾರೇ ಆಗಿರ್ಲಿ, ಅವ್ರು ಏನಾದ್ರೂ ಇದನ್ನು ಉಳಿಸಿ ಬೆಳೆಸ್ತೀವಿ, ಇದಕ್ಕೆ ಪೂರಕವಾಗಿ ಯೋಜನೆ ತರ್ತೀವಿ ಅಂತಂದ್ರೆ ಖಂಡಿತವಾಗಿ ಅವರಿಗೆ ನಾವು ಮಾನ್ಯತೆಯನ್ನ ನೀಡಬೇಕು. ಇವತ್ತು ನಾನು ಒಬ್ಬ ನಾವೇ ಒಂದು ನಿರ್ಧಾರ ಮಾಡಿದೀವಿ, ಇದಕ್ಕೆ ಯಾರು ಸ್ಪಷ್ಟತೆಯನ್ನು ನೀಡ್ತಾರೆ, ಯಾವ ಪಕ್ಷರಾಗಿರ್ಬೋದು, ಸ್ಪಷ್ಟತೆ ನೀಡಿದ್ರೆ ಮಾತ್ರ ಅವರಿಗೆ ನೋಡೋದು, ಮತ ನೀಡೋದು. ಯಾರು ಸ್ಪಷ್ಟತೆ ನೀಡದೆ ಆದ್ರೆ ನೋಟಾಕ್ ಮತ ನೀಡೋದು ಅಂತ. ಇಂಥ ಒಂದು ನಿರ್ಧಾರವನ್ನ ನಾವು ಸುಮಾರು ಜನ ಇವತ್ತು ತೆಗೆದುಕೊಳ್ತಾ ಇರುವಂತದ್ದು. ಇದೇ ರೀತಿ ಮುಂದುವರೆದು ಹೇಳೋದಾದ್ರೆ, ಇವತ್ತು ಭಾರತ ದೇಶದಲ್ಲಿ ಅತಿ ಹೆಚ್ಚು ಸನ್ಯಾಸಿಗಳಿರುವಂತ ದೇಶ ಅಂತೇಳಿ, ಭಾರತ ದೇಶ ಅತಿ ಹೆಚ್ಚು ಸನ್ಯಾಸಿಗಳನ್ನು ಹೊಂದಿದಂತ ದೇಶ. ಯಾಕೆ ಈ ದೇಶ ಅತಿ ಹೆಚ್ಚು ಸನ್ಯಾಸಿಗಳನ್ನು ಹೊಂದ್ತಾ ಬಂತು ಅಂತಂದ್ರೆ, ಇಲ್ಲಿ ವಿಶೇಷವಾದಂತ ಈ 4 ಕಾಲಿನ ಬಸವಣ್ಣಗಳ ಸಂತತಿ ಇರುವಂತದ್ದು. ಇದರಿಂದನೇ ಗುರು ತಯಾರಾಗಿರುವುದು ಅಂತ. ಹಾಗಾಗಿ ಈ ಬಸವಣ್ಣಗಳ ಸಂತತಿ ನಾಶ ಆದದ್ದೇ ಆದ್ರೆ ಖಂಡಿತವಾಗಿನೂ ಕೂಡ ನಮ್ಮ ಗುರು ಶಿಷ್ಯ ಪರಂಪರೆಯನ್ನ ನಾವು ಉಳಿಸ್ಕೊಳ್ಳಕ್ ಸಾಧ್ಯತೆನೇ ಇಲ್ಲ ಅಂತ. ಹಾಗಾಗಿ ಇವತ್ತು ಗುರು ಪರಂಪರೆಗೂ ಕೂಡ ದೊಡ್ಡದಾದಂತ ಪೆಟ್ಟು ಬೀಳುವಂತ ಸಾಧ್ಯತೆಗಳು ಇವಾಗ ಗೋಚರಿಸ್ಕೊಳ್ತಾ ಇದ್ದಾವೆ. ಹಾಗಿದ್ರೆ ಇಲ್ಲಿ ಎಲ್ಲರ ಪಾತ್ರನೂ ಅದಂತ ನಾ ಹೇಳ್ತಾ ಇರುವಂತದ್ದು. ಎಲ್ಲರೂ ಕೂಡಿ ನಾವೇನಾದ್ರೂ ಈ ಬಸವಣ್ಣಗಳ ಸಂತತಿ ಪ್ರತಿ ಗ್ರಾಮಗಳಲ್ಲಿ ಹೆಚ್ಚಿಗೆ ಮಾಡಬೇಕು, ಆ ನಿಟ್ಟಿನಲ್ಲಿ ಯೋಜನೆ ಅಥವಾ ಕಾನೂನನ್ನು ತರಬೇಕು ಅಂತೇಳಿ ಏನಾದ್ರೂ ಪ್ರಯತ್ನ ಪಟ್ಟದ್ದೇ ಆದ್ರೆ ಖಂಡಿತವಾಗಿನೂ ಕೂಡ ನಾವು ನಮ್ಮ ಹಂತದಲ್ಲಿ ಸಾಧ್ಯವಾದಷ್ಟು ಏನಾಗುತ್ತೆ, ನಾವು ಒಳ್ಳೆ ಭವಿಷ್ಯವನ್ನ ಸೃಷ್ಟಿ ಮಾಡ್ಕೊಳ್ಳಕ್ಕೆ ಸಾಧ್ಯತೆ ಇದೆ ಅನ್ನುವಂತ ವಿಚಾರಗಳನ್ನೇ ನಾವು ಹಂಚ್ಕೋತ ಹೋಗ್ಬೇಕು ಅಂತೇಳಿ ಇಲ್ಲಿಗೆ ಬಂದಿದ್ದೀವಿ. ಈ ರೈತರು ಅವ್ರ ಮಾತು ಕೇಳಬೇಕು, ಬಹಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ಎಷ್ಟೋ ಒಂದು 10-15 ದೇಶಕ್ಕೆ ಹೋಗಿ ಕೆಲಸ ಮಾಡಿ ಬಂದಾರೆ, ಅವ್ರಿಗೆ ಕೂಡ ಇದ್ರ ಬಗ್ಗೆ ಮಹತ್ವ ಗೊತ್ತಿಲ್ಲ. ಇನ್ಮೇಲೆ ಏನ್ರಿ ಈಗೆಲ್ಲ ನಾವು ಈ ಎತ್ತುಗಳು ಉಳಿಸ್ಬೇಕಂತಂದ್ರೆ ಇನ್ಯಾಂಗ್ ಉಳಿಸ್ತಾರಿ ಅಂತಂದ್ರೆ ಅವ್ರು ಕೆಲವೊಬ್ರು. ಆದ್ರೆ ಒಬ್ಬ ರೈತನ ಹತ್ರ ಅವ್ರು ಇನ್ನ ಸಾಲಿ ಕಲ್ತಾರಿಲ್ಲ, ಚೆನ್ನಾಗಿ ಕಲ್ತಿಲ್ಲ. ಆದ್ರೆ ನಾ ಬಂದ್ ಇದು ಎತ್ತಿನ ಬಗ್ಗೆ ಒಂದ್ ಮಾತು ಅಂದ್ಕೊಳ್ಳೇನೆ, ಅವ ಇಲ್ಲಾರ್ದೆ ನಮ್ಗೇನ್ ಎದ್ರಿ ಅಂದ್ಬಿಟ್ರು. ಅರ್ಥ ಮಾಡ್ಕೊಡ್ರಿ ಅಂತಂದ್ರೆ ಶಿಕ್ಷಣ ಅಂದ್ರೆ ಎಲ್ಲಿ ಅದ ಅಂತೇಳಿ, ನಾವ್ ವಿದ್ಯಾ ಅಂದ್ರೆ ಏನ್ ಕಲ್ತೀವಿ ಅನ್ನುವಂಥದ್ದನ್ನ ಇವತ್ತೇನ್ ಮಾಡ್ಬೇಕಾಗಿದೆ, ಒಂದ್ ನಮ್ಮನ್ನ ನಾವು ಪರೀಕ್ಷೆ ಮಾಡಿ ನೋಡ್ಕೋಬೇಕಾಗಿದೆ ಅನ್ನುವಂಥದ್ದನ್ನ ನಾವು ವಿದ್ಯಾವಂತರಿಗೆ ನಾನು ಇದನ್ನ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ರೈತರು 2 ಮಾತು ಹೇಳ್ರಿ, ದಯವಿಟ್ಟು ಹೇಳ್ರಿ, ನಿಮ್ಗೆ ಏನ್ ಮನಸ್ಸಿಗೆ ತೋರಿಸ್ತದೆ. ನೋಡ್ರಿಯಪ್ಪ, ನಾವು ಅಂಕರು ಕಲ್ತಿಲ್ರಿ, ನಾವು ಅನ್ಪಾಡ್ ಮಂದಿರಿ. ಏನೋ ಒಕ್ಕಲಿಗಾರ ನಮ್ಮ ತಾಯಿ ತಂದೆಯವ್ರು ಇಷ್ಟು ಒಕ್ಕಲ್ತನ ಉಳಿಸ್ಕೊಂಡ್ ಬಂದಾರ, ನಾವು ಉಳಿಸ್ಕೊಂತ ಹೊಂಟೇವ್ರಿ. ಬಸವಣ್ಣಲಿಂದ ಏನು ಅವ್ನು ಹೊಡೆದ್ರೆ ಏನೈತಿ, ಬಡದ್ರೆ ಏನೈತಿ, ಅವ್ನು ಉಪವಾಸ ಕೆಡದ್ರೆ ಏನೈತಿ ಅನ್ನೋದು ಅದು ಜ್ಞಾನಿಗಳಿಗೆ ಗೊತ್ತೈತ್ರಿ, ನಮಗೂ ಹೊತ್ತದಿಲ್ಲ ಅದು. ಇನ್ನೇನಪ್ಪ ಅಂದ್ ಬಸವಣ್ಣನ ಸೋಮವಾರ ದಿನ ದಯವಿಟ್ಟು ಯಾರು ಕಾಳು ಕಟ್ಟಬಾರ್ದು. ಆ ಹುಟ್ಟಿದ ಜನನವಾದ ಊರದು, ವಾರದು. ಬಸವಣ್ಣನ ಮೈ ತೊಳೆದು ಪೂಜೆ ಮಾಡಿ ಈಗ ಅವ್ರಿಗೆ ಪ್ರಸಾದ ಕೊಟ್ಟು ಎಲ್ಲರೂ ಪ್ರಸಾದ ಮಾಡ್ಬೇಕ್ರಿ. ಈಗ ಅದು ಬಿಟ್ಟಾರಿ, ಜನರು ಏನ್ ಮಾಡಾಕತ್ತಾರ, ಎಲ್ಲಿಂದ ಬಂತೋ ಎಲ್ಲಿಂದ ಇಲ್ಲ, ಅದು ಏನೋ ಒಂದು ದೇವ್ರ ಅಂತ ತಿಳ್ಕೊರಿ, ನೀವು ದೇವ್ರ ಅಂತ ತಿಳ್ಕೊರಿ. ಎತ್ತಿಗೆ ಏನು ಸಿಕ್ಕಂಗ ರೈಸು, ಗಾಡಿ ರೈಸು, ಮುಕ್ಕಳ್ಯಾಗ ಚಡಿ ತುರ್ಕುದು, ಬಾರ್ಕೊಲ್ಲೆ ಹೊಡಿದು, ಅಲ್ಲಿಂದ ಅದು ಕೇಬಲ್ ತಂದು ಹೊಡಿದು, ಅವೆಲ್ಲ ಮಾಡಿದ್ರ ಮುಂದೆ ನಮ್ಮ ಮನೆ ತನೂ ನಾಶ ಆಗ್ಯೋಕವ್ರಿ. ನಮ್ಮ ಬೆಳ್ಳಿನ ವಂಶನೂ ಕಮ್ಮಿ ಹೋಗ್ಬಿಡ್ತೈತ್ರಿ. ಅದು ಅನ್ನಂಕರ್ ಮೊದಲೇ ಹೋಗ್ಬಿಡ್ತೈತ್ರಿ. ಅದು ಅವ್ನ ಎಷ್ಟು ನಾವು ಜಾಗಜೋಗ ಮಾಡ್ತೇವೆ, ಅವ್ನ ಎಷ್ಟು ನಾವು ಹೊಟ್ಟಿ ನೆತ್ತಿ ನೋಡ್ಕೊಂತೇವೆ, ಎಷ್ಟು ಪೂಜೆ ಪುನಸ್ಕಾರ ಮಾಡ್ತೇವೆ, ಅಲ್ಲಿಂದ ನಮ್ಮ ಮನೆತನಕ್ಕೆ ಏನೋ ತೊಂದರೆ ಅನ್ಬಾರ್ದಲ್ರಿ. ಅವ್ರ ಮಾತ್ಮರು ಹೇಳ್ರಿ, ಕೋಡ್ ಪೂಜೆ ಮಾಡ್ದವ್ ಮನೆ ಕೇಳಿಲ್ಲ ಅಂತ ಹೇಳ್ತಾರ. ಯಾರೋ ಶರಣರು ಹೇಳಿದ್ರಿ, ನಾವು ಹೇಳಿದಲ್ಲ. ಅದು ಕೋಡ್ ಬೆಸ್ಟ್ ನಾವು ಪೂಜೆ ಮಾಡ್ತೇವೆ,
ಅಟ್ ನಮ್ಮ ತನಕ ಕೆಡನ ಇಲ್ರಿ ಅದು. ಈಗ ಏನೇನೋ ಮಾಡಾಕತ್ಯಾರಿ ಜನರು ನೋಡ್ರಿ. ಏನ್ರ ಒಂದು ಶಾರನ್ ತತ್ವದ್ದು ಒಂದ್ ಏನೋ ಉತ್ಸವ ಕಾರ್ಯಕ್ರಮ ಐತಿ ಅಂದ್ರ ಯಾರು ಹೋಗುದಿಲ್ರಿ ನೋಡಾಕ. ಪ್ರಸಾದಕ್ಕೂ ಹೋಗೋ ಮಂದಿ ಕಣ್ಬಿಗೈತ್ರಿ. ಈಗ ಎಲ್ಲಾರ ಗಾಡಿ ರೇಸ್ ಐತಿ ಅಂದ ಮೂಕ್ ಪ್ರಾಣಿಗಳು ಬಡದಾಟ ಅದಾವ ಅಂದ್ರ ನೋಡ್ರಿ, ಇಡೀ ಮಂದಿ ಸುತ್ತ 10 ಹಳ್ಳಿ ಮಂದಿ ಕೂಡತ್ರಿ. ಅವ ಎಷ್ಟ್ ಕಣ್ಣೀರ್ ಹಾಕ್ತಾನೋ, ಎಷ್ಟವ ಮರ ಮರುಗ್ತಾನೋ, ಎಷ್ಟ ಅವನ ಆತ್ಮ ಮರುಗುತ್ತೋ ಅದು ಮ್ಯಾಲಿನ ಹೋಗ ಗೊತ್ತಿರಿ. ಅದನ್ನ ನಾವ್ ಇನ್ನೂವರೆಗೂ ಅದನ್ನ ನೋಡಾಕ ಹೋಗಿಲ್ರಿ. ನಮ್ಮ ಮನೆಯವ್ರು ಬೇಕಾದಟ್ಟು ರೈಸ್ ಇಟ್ಟಾರ ಅಂದ್ರು ನೋಡಲ್ರಿ. ಅಲ್ಲಿ ಏನೈತಿ ಅಂದ್ರು ನಾವ್ ನೋಡಾಕ ಹೋಗುದಿಲ್ರಿ. ನಾವು ಮನಿ ಕದ ಹಾಕೊಂಡ್ ಸುಮ್ ಕುಂತ ಬಿಡ್ತೇವ್ರಿ. ಅವ್ ನೋಡಾಕ್ ಹೋಲ್ರಿ. ಅವ್ ಪೆಟ್ಟು ಬೇರೆ ಅಲ್ಲ, ನಮ್ ಪೆಟ್ಟು ಬೇರೆ ಅಲ್ಲ. ನಮಗ್ ಬಡ್ದಂಗ ಅದಂತೆ ನಾವ್ ಅದನ್ನ ನೋಡಾಕ ಹೋಗುದಿಲ್ರಿ. ಬಸವಣ್ಣನ ಯಾರು ದಯವಿಟ್ಟು ಯಾರು ಮರಗಿಸ್ಬೇಡ್ರಿ. ಇನ್ನ ಒಂದ್ ಜೋಡ್ ಇಲ್ಲಕ್ ಇನ್ನ ಒಂದ್ ಜೋಡ್, ಇನ್ನ 2 ಜೋಡ್ ಕಟ್ಟಿ ನೀವು ಒಕ್ಕಲ್ತನ ಮಾಡ್ರಿ. ಭೂಮಿ ಮೇಲೆ ಹಸಿರು ನಾಡಾಗತ್ತ. ನಮ್ಗ ಅನ್ನಕ್ಕೂ ತೊಂದ್ರೆ ಇಲ್ಲ, ನಾವ್ ಬದುಕಾಕು ತೊಂದ್ರೆ ಇಲ್ಲ, ಎದಕ್ಕೂ ತೊಂದ್ರೆ ಇಲ್ರಿ. ಅದು ಬಟ್ ಬಸವಣ್ಣ ನೀವು ಉಳಿಸ್ಕೊಂಡು ವ್ಯವಸ್ಥೆ ಮಾಡ್ರಿ. ಒಟ್ಟ ಅವ್ನ ನಾವ್ ಎಂದ ಅಳಗಾಲ ಮಾಡ್ತೇವು ಅಂದ್ರ ಈ ಭೂಮಿನ ಬರಡಾಗತ್ತ. ಎಲ್ಲ ನಾವು ಉಳ್ಯಾಲ, ನೀವು ಉಳ್ಯಾಲ, ಎಲ್ಲ ಗಪ್ಪ ಅಂತ ತಿಳ್ಕೊಂಡ್ ಬಿಡ್ರಿ. ಇದು ಏನು ಉಳ್ಯಾಲ್ರಿ, ಅಲ್ಲಿ ತಂದ ಬಿಡ್ತಾನ ಪರಮಾತ್ಮ. ಬಹಳ ಖುಷಿ ಐತ್ರಿ ತಾವ್ ಏನು ವಿಚಾರಗಳನ್ನ ಹಂಚ್ಕೊಂಡ್ರಿ. ಯಾರೆಲ್ಲ ತಾವ್ ನೋಡ್ತಾ ಇದ್ರಿ, ಒಂದ್ ಮಾತು ಹೇಳೋದಾದ್ರೆ ಇಂಥ ರೈತರನ್ನ ಉಳಿಸೋದನ್ನೇ ನಿಜವಾದ ದೇವ್ರ ಕೆಲಸ ಅಂತ. ನಾವ್ ಯಾವ ದೇವ್ರಿಗೆ ಹೋಗೋದು ಬೇಕಾಗಿಲ್ಲ, ಇಂಥ ರೈತರನ್ನ ಉಳಿಸ್ಬೇಕಪ್ಪ ಅಂತೇಳಿ ಯಾರೇ ಆಗಿರ್ಲಿ ಇದನ್ನ ಒಂದ್ ಸ್ವಲ್ಪ ವಿಚಾರ ಮಾಡಿ ಅವ್ರಿಗಾಗಿ ಒಂದು ಕಾನೂನು ಬೇಕು, ಯೋಜನೆ ಬೇಕು ಅಂತೇಳಿ ವಿಚಾರ ಮಾಡೋದೇನಿದೆ ಅಲ್ಲ ಅಂತಂದ್ರೆ ಎಲ್ಲರೂ ಇದೇ ಕಾರ್ಯವನ್ನು ಮಾಡಕ್ ಆಗೋದಿಲ್ಲ. ಇವತ್ತು ನಾವು ಮೊಬೈಲ್ ಅಲ್ಲಿ ಇವೆಲ್ಲಾನು ವಿಚಾರಗಳನ್ನ ಕೇಳಿದೀವಿ ಅಂತಂದ್ರೆ ಈ ವಿಚಾರಗಳನ್ನ ಇನ್ನೊಬ್ಬರಿಗೆ ಕೂಡ ನಾವು ಹಂಚ್ಕೊಳಕ್ ಸಾಧ್ಯತೆ ಅದ ಅಲ್ರಿ ಗುರುಗಳು. ಈಗ ನೋಡ್ರಿ, ನೀವು ಸರ್ಕಾರಿ ಗೊಬ್ಬರ ನಾವು 10 ಟ್ಯಾಕ್ಟ್ರಿ ಇವತ್ತಿ ಮತ್ತೆ ನಾವು 1 ಎಕರೆ ಹೊಲಕ್ಕೆ ಕಳೆದೇವ್ ಅಂತ ತಿಳ್ಕೊರಿ. ಸರ್ಕಾರಿ ಗೊಬ್ಬರ ಒಂದ್ 10 ಪ್ಯಾಕೆಟ್ ಹೊಡೆದ್ ಬಿಡ್ರಿ, ನಿಮ್ ಹೆಂಡಿ ಗೊಬ್ಬರ ಅಕ್ಷುದ್ಧ ಕೊಳನ್ರಿ, ಸುಟ್ಟು ನೀರಾಗ ಹೋಗ್ಬಿಡ್ತೀರಿ. ಅದು ಉಳಂಗ್ರಿ, ಮತ್ತೆ ಭೂಮಿ ಸತ್ಕೊಂಡ್ ಹೋಗ್ಬಿಡ್ತೈತಿ. ಅದಕ್ಕ ಅವ್ರು ಹೇಳ್ದಂಗ ಒಂದಾನೊಂದ್ ಕಾಲಕ್ಕೆ ಬಂಜ್ ಆಗತ್ತೆ ಈ ಭೂಮಿ ಅಂತ ಹೇಳಿದ್ದು ಸುಳ್ಳಲ್ಲ. ಬಸವಣ್ಣವ್ರು ಹೇಳಿದ್ದು ಹಂಗ. ಅದು ಕಾಲದಿಂದ ಮುಂದೆ ಬರೋ ಚಾನ್ಸ್ ಇದ್ರು ಇರ್ಬೋದು. ಹಂಗ ಒಟ್ಟ ಏನೈತಿ, ನಾವು ಹೆಂಡಿ ಗೊಬ್ಬರನ ತಯಾರು ಮಾಡ್ಕೋಬೇಕು. ಮತ್ತ ಅಲ್ಲಿಂದ ನಾವು ಇನ್ನೂ ಒಂದು ಆಕಳದನ ಮಾಡ್ಕೋಬೇಕು, ಎಮ್ಮಿದನಾನು ಇರ್ಲಿ, ಈಗ ಎತ್ತುಗಳು ಇರ್ಲಿ, ಇವನ್ನ ಒಂದ್ ಜೋಡ್ ಕಟ್ಟಲ್ಲಿ 2 ಜೋಡ್ ಕಡಸ್ರಿ. ಅದು ಏನು ನಿಮ್ಮ ಸಾಲನೂ ಬರುದಿಲ್ಲ, ಅವ ಹರಿಯಾವ ಬೇರೆ ಅದಾನವ. ನಾವ್ ಮಾಡಿದ್ದೆಲ್ಲ ಯಾವ ದಂಡಿಗೆ ಮುಟ್ಟುದಿಲ್ಲ. ಅದು ಎತ್ತಿದ್ದು ಅಂತಂದ್ರ ಒಂದ್ ಆಕಳ ಬಿಟ್ಟು ದೊಡ್ಡ ವಿಷಯ ಆಗಲ್ರಿ, ಆಕಳ ಬಂದೇ ಬಿಡ್ತದ. ಹಾನ್ರಿ. ಮತ್ತ ಅದ್ರ ಜೋಡಿ ಒಂದ್ ಎಮ್ಮಿ ಕಟ್ಟೋದು ದೊಡ್ಡ ವಿಷಯ ಆಗೋಲ್ಲ. ನೀವೇನ್ ಇಲ್ಲಿ ಕೋಳಿ ಎದಿರಲ್ಲ, ಕೋಳಿಗಳು ಅದ್ರ ಮ್ಯಾಗ ಬಯಕ ತಾವ ಬಂದ್ಬಿಡ್ತಾವ. ಅವು ಎಲ್ಲಾರು ನಮ್ ರಕ್ಷಣೆ ಐತ್ರಿ. ಹಾಗಾಗಿ ನಮ್ಗೆ ಏನಾಗ್ಯದ, ಇದನ್ ಬಿಟ್ಟು ನಾವು ಕೇವಲ ಇದಕ್ಕೆ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ ಅಲ್ಲ ಫ್ಯಾಕ್ಟ್ರಿಗಳಿಗೆ, ಹಿಂಗಾಗಿ ಏನಾಗ್ಬಿಟ್ಟಿದೆ ಇವೆಲ್ಲಾನು ಹೊಂಟ್ಬಿಟ್ಟದ ಎಲ್ಲಾ ಸಂತತಿನೂ ಕೂಡ ಅಂತಂದ್ರೆ. ಅವ್ರೇನ್ರಿ ನಮ್ ಹೊಲ ಬರ್ಸ್ಕೊಂತಾರೆ, 10 ಲಕ್ಷ ರೂಪಾಯಿ 5-6 ಲಕ್ಷ ರೂಪಾಯಿ ಲೋನ್ ಹಾಕಿ ಕೊಟ್ಬಿಡ್ತಾರೆ. ಹೊಲ ಬರ್ದ್ ಕೊಡ್ಬೇಕ್ರಿ ಅವ್ರಿಗೆ. ಮುಂದ ಅವ್ ನಾವು ಕಟ್ಕೊಂತ ನಮ್ಮೆಲ್ಲ ಆದಾಯಗಳು ಅವ್ರಿಗೆ ಬಡ್ಡಿ ಹಾಕಿ ಅವ್ರಿಗೆ ನಾವು ತುಂಬ್ಕೊಂತ ಹೋಗ್ಬಿಡಿದ್ರಿ. ನಾವೆಲ್ಲ ಮುಂದ್ ತೊಂದ್ರೆನ ಅದಾವ್ರಿ ನಮ್ಗೆ. ಈಗಿನ ವಾತಾವರಣ ನೋಡಿದ್ರ ಮುಂದ್ ಗಟ್ಟಿನ ಕಾಲ ಅದಾವ್ರಿ. ನಮ್ಗೆ ಬದುಕಕ್ ಆಗುದಿಲ್ಲ. ದೊಡ್ಡ ಸಮಸ್ಯೆ ಆದಂತೆ ಪ್ರತಿಯೊಬ್ಬ ರೈತರು, ಎಷ್ಟೋ ರೈತರು ಹೊಲಾನೆ ಮಾಡುವ ಬರೇ 5-6 ಜೋಡ್ ಅಷ್ಟ ಉಳ್ದವ್ರಿ ನಮ್ಮಲ್ಲಿ ಎತ್ಕೊಳ್ಳಿ. ಸದ್ಯ ಮನಿಗೆ 2 ಜೋಡ್ ಎತ್ತಿದ್ದಾರು, 1 ಜೋಡ್ ಸೈತಿಲ್ರಿ. ಬರೇ ಟ್ಯಾಕ್ಟ್ರಿ ಮುಖಾಂತರ ಹೊಡಸ್ತಾರಿ. ಟ್ಯಾಕ್ಟ್ರಿಲೆ ಗಳೆವು ಟ್ಯಾಕ್ಟ್ರಿ ಆದ ಹೆಜ್ಜಿ ನೋಡ್ರಿ ನೀವು, ಕಾಳುಗಿರಿ ನಾಟೋದಿಲ್ರಿ. ಹೊಲ ಎಷ್ಟು ಬಿರ್ಸ ಆಗತ್ ನೋಡ್ರಿ. ಅಲ್ಲಿಂದ ಹೆಜ್ಜೆ ಇಟ್ಟು ಆದ್ರ ಭೂಮಿ ತಾಯಿ ಫಲವತ್ತ ಕೊಡ್ತಾಳ. ಆತನ ಹೆಜ್ಜಾಗನ ಐತ್ರಿ, ಅನ್ನ ಇರುದ ಅವ್ನ ಹೆಜ್ಜಾಗೈತಿ, ಮತ್ತೆ ಎಲ್ಲಿ ಇಲ್ಲ ಅನ್ನ. ಏನಂದಿ ಇಲ್ಲ, ಬಹಳ ಖುಷಿ ಆಯ್ತು. ಒಳ್ಳೆ ವಿಚಾರಗಳನ್ನ ಹಂಚ್ಕೊಂಡ್ರಿ. ಖಂಡಿತವಾಗಿಯೂ ಕೂಡ ಇತರ ರೈತರಿಗೆ ನಾವೇನಪ್ಪಾ ದೊಡ್ಡದಂತ ಸ್ಫೂರ್ತಿ ತಮ್ಮಲ್ಲಿ ನಾವು ಬಂದಂತದ್ದು ಬಹಳ ಖುಷಿಯಾಗಿದೆ. ಈ ವಿಚಾರಗಳನ್ನ ತಾವು ಯಾರೆಲ್ಲ ಇದನ್ನ ನೀವು ಆಲಿಸ್ತಾ ಇದ್ದೀರಿ, ದಯವಿಟ್ಟು ಇದನ್ನ ಏನ್ ಮಾಡ್ರಿ, ಇನ್ನೊಬ್ರಿಗೆ ಶೇರ್ ಮಾಡೋ ಮುಖಾಂತರ ಅವರು ಕೂಡ ತಿಳ್ಕೊಳಂಗಾಗ್ಲಿ, ಇದ್ರ ಬಗ್ಗೆ ಹೆಚ್ಚಿಗೆ ಜಾಗೃತಿ ಹೇಳ್ತೀವಿ. ಇದನ್ನ ನೀವು ಹಂಚ್ಕೊಂಡ್ರಿ ಅಂತಂದ್ರೆ ಅದೇ ಈ ಬಸವಣ್ಣ ಮಾಡುವಂತ ನಿಮ್ಮದು ಸೇವೆ ಅಂತ ಸಲ್ಲಿಸ್ತಾರೆ. ಧನ್ಯವಾದ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವ.